ಅವ್ರು ಕಾಂಪ್ರಮೈಸ್ ಆಗ್ಬಿಟ್ಟು ಹಂಗೆ ಲೆಕ್ಕ. ಸೊ ಅವಾಗ ಅವ್ರ ಯೂನಿಟ್ ಎಲ್ಲ ಬೆಳೆಸ್ಕೊಂಡು ಇನ್ನೂ ಚೆನ್ನಾಗಿ ಕೊಳ್ಳೆ ಹೊಡಿತಾರೆ. ಈ ಟವರ್ ಆಫ್ ವಿಕ್ಟ್ರಿನ ಎದುರುಗಡೆನೆ ನಮಗೆ ಇಲ್ಲಿ ಕಾಣ್ತಿದ್ಯಲ್ಲ ಈ ಹಸಿರು ಗಾರ್ಡನ್ನು. ಈ ಹಸಿರು ಗಾರ್ಡನ್ ಇದನ್ನು ಜೋಹರ್ ಅಂತಾರೆ. ಜೋಹರ್ ಅಂದರೆ ಪದ್ಮಾವತಿ ಫಿಲಮಲ್ಲಿ ನೀವು ಸುಮಾರು ಜನ ನೋಡಿರ್ತೀರ. ಪದ್ಮಾವತಿ ಫಿಲಮಲ್ಲಿ ಕ್ಲೈಮ್ಯಾಕ್ಸಲ್ಲಿ ರಾಣಿ ಪದ್ಮಾವತಿ ಬೆಂಕಿಗೆ ಹಾರ್ತಾರಲ್ಲ, ಅದನ್ನು ಜೋಹರ್ ಅಂತ ಕೂಗ್ತಾರೆ. ಅದು ರಿಯಲ್ ಲೈಫಲ್ಲಿ ನಡೆದಿತ್ತು. ಅದು ನಡೆದಿರೋಂಥ ಜಾಗ ಈ ಜಾಗ ಜೋಹರ್. ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿ ಇದನ್ನು ರಿನೋವೇಟ್ ಮಾಡಿದ್ರು. ಆದರೆ ಇದಕ್ಕಿಂತ ಮುಂಚೆ ಈ ಜಾಗ ಏನು ನೋಡ್ತಾ ಇದ್ದೀರಲ್ಲ, ಈ ಹಸಿರು ಲಾನು, ಇದು 40 ಅಡಿ ಆಳ ಇತ್ತು, 40 ಅಡಿ ಡೀಪ್ ಇತ್ತು. ಗಂಧದ ಮರ, ಬೇವಿನ ಮರ ಮತ್ತು ಇನ್ನೂ ಹಲವಾರು ಮರಗಳ ತುಂಡುಗಳನ್ನು ಈ ಜಾಗದ ತುಂಬ ತುಂಬಿಸಿದ್ರು. ಯಾವಾಗ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಸಿಂಗ್ನ ಮಧ್ಯೆ ಯುದ್ಧ ನಡೆದಾಗ ಅಲ್ಲಿ ಅವರು ತನ್ನ ಪ್ರಾಣವನ್ನು ಕಳ್ಕೊಂಡಾಗ ರಾಣಿ ಪದ್ಮಾವತಿ ಇಲ್ಲಿ 16,000 ದಾಸಿಯರ ಜೊತೆ ಬೆಂಕಿಗೆ ಹಾರ್ತಾರೆ ಈ ಜಾಗದಲ್ಲಿ. ಅಲ್ಲಿ ಕಾಣ್ತಿದೆಯಲ್ಲ, ಅದು ರಾಣಿ ಪದ್ಮಾವತಿಯ ಸಮಾಧಿ ಅಲ್ಲಿರೋದು. ಈ ಒಂದು ಕುಂಡ ಇಟ್ಟಿದ್ದಾರೆ. ಕಾಲಾನುಕಾಲಕ್ಕೆ ಇಲ್ಲಿ 1000 ಜನ ಇಲ್ಲಿ ಬೆಂಕಿಗೆ ಹಾರಿ ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವಾಗಲೂ ಸ್ಪೆಷಲ್ ಒಕೇಶನ್ಗಳಲ್ಲಿ ಆ ಕುಂಡದಲ್ಲಿ ಹೋಮ ಹವನ ನಡೆಸ್ತಾರೆ. ಮೊಟ್ಟ ಮೊದಲನೇದಾಗಿ ಚಿತ್ತೋಡ್ಗಢನ ಮೇಲೆ ದುಷ್ಟ ಅಲ್ಲಾವುದ್ದೀನ್ ಖಿಲ್ಜಿ ಆಕ್ರಮಣ ನಡೆಸ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಯಾವಾಗ ಪದ್ಮಾವತಿ ಅಲ್ಲಾವುದ್ದೀನ್ ಖಿಲ್ಜಿ ಕೈಗೆ ಸಿಗಲ್ಲ, ಇಲ್ಲಿ ಪ್ರಾಣ ಕಳ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಕೋಪದಿಂದ ಏನು ಮಾಡ್ತಾನೆ ಅಂತ ಎಲ್ಲ ಕೋಟೆಯ ಭಾಗಗಳನ್ನು ಡೆಸ್ಟ್ರಾಯ್ ಮಾಡ್ತಾನೆ ನೋಡಿ. ಮತ್ತು ಇನ್ನು ಸುಮಾರು ನೋಡಿ, ಅಲ್ಲಿ ಟಾಪಲ್ಲಿ ಕಾಣ್ತಾ ಇದೆ ನೋಡಿ, ಅಲ್ಲೂ ಅಷ್ಟೇ ಅರ್ಧ ಕೋಟೆನೇ ಚಿಂದಿ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ವಿಕ್ಟ್ರಿ ಮಾನ್ಯುಮೆಂಟ್ ಅಲ್ಲಿದೆ ನೋಡಿ, ಆ ಥರ ಮಾನ್ಯುಮೆಂಟ್ಗಳು ಈ ಜಾಗದಲ್ಲಿ 11 ಮಾನ್ಯುಮೆಂಟ್ ಇತ್ತು. 11 ಮಾನ್ಯುಮೆಂಟ್ಗಳಲ್ಲಿ ಎಲ್ಲ ಮಾನ್ಯುಮೆಂಟ್ಗಳನ್ನು ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಇದೇ ರಾಜಸ್ಥಾನದ ಜೈಪುರಲ್ಲಿ ನಾನು ನಿಮಗೆ ಹವಾ ಮೆಹಲ್ ತೋರಿಸ್ತೇನೆ ನೋಡಿ. ಹವಾ ಮೆಹಲ್ ತೋರಿಸಿದಾಗ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಒಂದೇ ಒಂದು ಕ್ರ್ಯಾಕು ಸಹ ಆಗಿಲ್ಲ. ಎಷ್ಟೋ ಶತಮಾನಗಳ ಹಿಂದೆ ಕಟ್ಟಿದ್ರು. ಇಲ್ಲಿ ಯಾಕೆ ಇಷ್ಟೊಂದು ಡ್ಯಾಮೇಜ್ ಆಗಿದೆ ಅಂತಂದರೆ ಇಲ್ಲಿರೋದು ಮೇನ್ ಪಾಯಿಂಟು. ಜೈಪುರ್ ಮೇಲೆ ಮೊಘಲರ ದಾಳಿ ಆದಾಗ ಜೈಪುರಲ್ಲಿರುವಂಥ ರಾಜರು ಏನು ಮಾಡಿದ್ರು, ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಜೈಪುರ್ನ ರಾಜನ ಮಗಳಾದಂಥ ಜೋಧ, ಅತಿ ಸುಂದರವಾದಂಥ ಜೋಧ ಮೊಘಲ್ನ ಅಕ್ಬರಂಗೆ ಕೊಟ್ಟು ವಿವಾಹ ಮಾಡಿದ್ರು. ಅಲ್ಲಿ ಕಾಂಪ್ರಮೈಸ್ ಆಗೋಯ್ತು. ಅಲ್ಲಿರೋವಂಥ ಜೈಪುರಲ್ಲಿರುವಂಥ ಫೋರ್ಟ್ಗಳು, ಹವಾ ಮೆಹಲ್ಗಳು ಎಲ್ಲ ಇನ್ನೂ ಏನು ಒಂದು ಪಿನ್ ಪಾಯಿಂಟ್ ಎಲ್ಲೂ ಸ್ಕ್ರ್ಯಾಚ್ ಕೂಡ ಆಗಿಲ್ಲ, ಇನ್ನೂ ಚೆನ್ನಾಗಿ ಹಾಗೆ ಇದೆ. ಸೊ ಇಲ್ಲಿ ನೋಡಿದ್ರೆ ನಾವು ಇಲ್ಲಿ ಸ್ವಲ್ಪ ಸೀಲ್ ಬಿಟ್ಕೊಂಡಿರೋದು, ಡ್ಯಾಮೇಜ್ ಆಗಿರೋದು ಇಲ್ಲಿ ನೋಡ್ಬೋದು. ಯಾಕಂದರೆ ರಜಪೂತರು ಯಾರನ್ನು ಬೇಕಾದ್ರೂ ಬಗ್ಗಿಸ್ಬಿಡ್ಬೋದು, ರಜಪೂತ್ ಅವ್ರನ್ನ ಮಾತ್ರ ಬಗ್ಸೋಕ್ಕಾಗ್ತಿರ್ಲಿಲ್ಲ. ಅವರು ವಿರೋಧಿಗಳನ್ನ ಬಗ್ಗಿಸ್ತಾ ಇದ್ರು, ಇಲ್ಲಾಂದರೆ ಅವರೇ ತಲೆ ಕಡ್ಕೊಂಡ್ಬಿಡ್ತಾ ಇದ್ರು. ಆದರೆ ಈಗಿನ ರಾಜಕಾರಣಿಗಳು ಹಂಗಲ್ಲ. ಬೇರೆ ಪಕ್ಷದವನು ಏನಾದರೂ ಅವನು ವಿರೋಧ ಆಗಿದ್ರೆ ಆವಾಗ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ. ಕಾಂಪ್ರಮೈಸ್ ಹೆಂಗೆ ಮಾಡ್ತಾರೆ, ಇವನ ಹತ್ರ ಇರೋವಂಥ ಮಗಳೋ ಮಗನೋ ಅಥವಾ ಅವನ ಹತ್ರ ಇರೋವಂಥ ಮಗಳೋ ಮಗನೋ ಇಬ್ರಿಗೂ ಸೇರಿಸಿ ಮದುವೆ ಮಾಡ್ಬಿಡ್ತಾರೆ. ಮುಗಿದೋಯ್ತು, ಅವ್ರು ಕಾಂಪ್ರಮೈಸ್ ಆಗ್ಬಿಟ್ಟು ಹಂಗೆ ಲೆಕ್ಕ. ಸೊ ಅವಾಗ ಅವ್ರ ಯೂನಿಟ್ ಎಲ್ಲ ಬೆಳೆಸ್ಕೊಂಡು ಇನ್ನೂ ಚೆನ್ನಾಗಿ ಕೊಳ್ಳೆ ಹೊಡಿತಾರೆ.